ಅಪೇಕ್ಷೆ ಪಡೋರು ಅಲ್ಲ. ನೀವು ನಿಮ್ಮ ಮಕ್ಕಳನ್ನ ಏನು ಮಾಡ್ತೀರಿ ಅಂತಂದ್ರೆ, ಅವರು ಹುಟ್ಟಹಬ್ಬದೊಳಗೆ ಚಂದ ಅಲಂಕಾರ ಮಾಡಿ ಏನೇನ ಹಾಕಿ ಏನು ಮಾಡ್ತೀರಿ? ಖುಷಿ ಪಡ್ತಿರಲ್ಲ? ಬಹಳ ಖುಷಿ ಪಡ್ತೀರಿ. ನೀವು ಯಾವುದೇ ಆಭರಣಗಳನ್ನು ಧರಿಸ್ರಿ, ಬಟ್ಟೆಯನ್ನು ಧರಿಸ್ರಿ, ಯಾವುದೇ ಸ್ಥಾನದಲ್ಲಿ ಆ ಮಗುವನ್ನು ಕುಂದ್ರಿಸ್ರಿ, ಅದಕ್ಕೇನು ತಿಳಿಯಲ್ಲ. ಹೌದಾ? ಅದನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಸಂತೋಷಕ್ಕೆ ಹೊರತಾಗಿ ಆ ಮಗುವಿಗೆ ಅದು ಯಾವುದೂ ಗೊತ್ತೇ ಇಲ್ಲ. ನಮ್ಮ ಗುರುಗಳು ಸಹಿತ ಮಗು ಇದ್ದಂಗದಾರ. ನಮ್ಮ ಸಂತೋಷಕ್ಕೆ ನಾವು ಇದನ್ನು ಮಾಡಿಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ತಮಗೆ ನಾ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆ ಕಾರ್ಯಕ್ರಮ ಮುಂದೆ ನಿಮ್ಮ ಕಣ್ಣೆದುರಿಗೆ ನಡೀತದೆ. ಈಗ ನಾನು ನಿತ್ಯದಂತೆ ಒಂದು ವಿಚಾರವಾಗಿ ಒಂದು ದರ್ಶನವನ್ನು ಮಾಡಿಸ್ತೇನೆ. ನಿಮ್ಮ ಜೀವನದಲ್ಲಿ ಇವತ್ತು ನಾ ಹೇಳುವಂತಹದ್ದನ್ನು ಸಹಿತ ಒಂದು ಬಹಳ ಮುಖ್ಯವಾದ ವಿಚಾರಣೆ ಆಗಾಗ ಬರ್ತದೆ. ಇದು ಸಾಮಾನ್ಯನಿಂದ ಅಸಾಮಾನ್ಯನವರೆಗೆ, ಪ್ರಜೆಯಿಂದ ಪ್ರಧಾನಿವರೆಗೆ ಇದು ಬಂದೇ ತೀರುತ್ತದೆ. ಈಗಂತೂ ಅದು ಹೆಚ್ಚಾಗಿದೆ. ಅದಕ್ಕೆ ನಾವು ನಿಂದೆ ಅಂತೀವಿ, ಅದಕ್ಕೆ ಟೀಕಾ ಅಂತ ಅಂತೀವಿ, ಅದಕ್ಕೆ ಆಡಿಕೊಳ್ಳೋದು ಅಂತ ಅಂತೀವಿ. ಹೀಗೆ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ನಾವು. ಈ ನಿಂದೆಯನ್ನ ಕೆಲವರು ತಿಳಿದು ಮಾಡಿದರೆ ಇನ್ನು ಕೆಲವರು ತಿಳಿಲಾರ್ದ ಮಾಡ್ತಾರೆ. ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟೇ ಆದರ್ಶ ಬದುಕನ್ನ ಬದುಕಬೇಕಂದ್ರೂ ಸಹಿತ ಕೆಲವು ಜನ ಆಡಿಕೊಳ್ಳೋರು ಇರ್ತಾರೆ, ನಿಂದ ಮಾಡೋರು ಇರ್ತಾರೆ. ಬೇಕಾದಷ್ಟು ತಿಳಿದು ಬಾಳೆ ಮಾಡ್ರಿ, ನೀವು ನಿಮ್ಮನ್ನ ಆಡಿಕೊಳ್ಳೋರು ಉಂಟು ಈ ಭೂಮಿ ಮೇಲೆ. ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದರೆ ಮೃಗನೆಂಬರು, ಹೊನ್ನು ಬಿಟ್ಟರೆ ದರಿದ್ರನೆಂಬರು, ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು, ಮೌನಿಯಾದಡೆ ಮೂಕನೆಂಬರು, ಮಾತನಾಡಿದರೆ ಜ್ಞಾನಿಗೇಕಯ್ಯ ಮಾತೆಂಬರು, ನಿಜವನಾಡಿದರೆ ನಿಷ್ಠುರಿ ಎಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ, ಲೋಕದಿಚ್ಛೆಯ ನುಡಿಯ ಲೋಕದಿಚ್ಛೆಯ ನಡೆಯ. ಈ ವಚನವನ್ನ ಚನ್ನಬಸವಣ್ಣವರು ಹೇಳ್ತಾರೆ. ಬಹಳಷ್ಟು ಜನ ಈ ವಚನವನ್ನ ಕೇಳಿರಬಹುದು. ಹೇಗಿದ್ದಾರೆ ಈ ಜನಗಳು ಅಂತ ಸಮೀಕ್ಷೆಯನ್ನ ಮಾಡಿದ್ದಾರೆ ಚನ್ನಬಸವಣ್ಣನವರು. ಈ ಸಮಾಜವನ್ನ ಕಂಡುಂಡವರು ಚನ್ನಬಸವಣ್ಣನವರು. ಬಹುಶಃ ಇವತ್ತು ಬಹಳ ಜನ ಉಳುವಿಗೆ ಹೋಗ್ಯಾರ. ಆತನ ಜಾತ್ರೆ, ಚನ್ನಬಸವಣ್ಣನ ಜಾತ್ರೆ, ಹುಬ್ಬಳ್ಳಿಯಿಂದ ಬಹುಸಂಖ್ಯಾತರು ಅಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಯನ್ನು ನಾನು ನಿನ್ನಿಲ್ಲದ ಮೊನ್ನೆ ಕೇಳಿದೆ. ನೋಡಿ, ಆತ ಈ ಸಮಾಜವನ್ನು ಕಂಡಿದ್ದು ಕೇವಲ 24 ವರ್ಷಗಳಲ್ಲಿ. ಚನ್ನಬಸವಣ್ಣ ಬದುಕಿದ್ದು ಕೇವಲ 24ರಿಂದ 25 ವರ್ಷ ಮಾತ್ರ. ಕೇವಲ 25 ವರ್ಷದ ಒಳಗೆ ಇಡೀ ಜ್ಞಾನ ಅನ್ನುವಂತಹದ್ದೇನೈತಿ ಅದನ್ನೆಲ್ಲ ಅರಿತುಕೊಂಡು ಕುಡ್ದಾತನಾಗಿದ್ದ. ಅನುಭವ ಮಂಟಪದಲ್ಲಿ ಪ್ರಭುದೇವರು ಅಧ್ಯಕ್ಷರಾಗಿದ್ರು ಸಹಿತ ಹೀಗೇ ಕುಳಿತುಕೊಂಡಿದ್ರು. ಪ್ರಭುದೇವರು ಅನುಭವ ಮಂಟಪದೊಳಗೆ ನಿಮ್ಮ ಹಾಗೆ ಶರಣರು, ಇವರ ಹಾಗೆ ಪ್ರಭುದೇವರು, ಇಲ್ಲಿ ಕುಳಿತ ಪೂಜ್ಯರ ಹಾಗೆ ಶರಣರು ಕುಳಿತುಕೊಂಡಿದ್ರು. ಇದೇ ಅನುಭವ ಮಂಟಪ. ಈಗೇನು ನೋಡ್ತಾ ಇದ್ದೀರಿ, ಈ ವ್ಯವಸ್ಥೆಯಲ್ಲಿ ಬೇರೆ ಏನೂ ಇದ್ದಿಲ್ಲ, ಒಂದಿದ್ದಿಲ್ಲ ಅಷ್ಟ, ಈ ಮೈಕ್. ಇದು ಒಂದಿದ್ದಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಇದೇನು ನೋಡಕತ್ತೀರಿ ಇದು ಎಲ್ಲ ಇತ್ತು. ಯಾವುದು ಆ ಸಮೂಹಕ್ಕೆ ಅರ್ಥ ಆಗೋದಿಲ್ಲಲ್ಲ, ತಿಳಿಯೋದಿಲ್ಲಲ್ಲ, ಪ್ರಭುದೇವರಿಗೂ ಸಹಿತ ತಿಳಿಯೋದಿಲ್ಲಲ್ಲ, ಅದು ಚನ್ನಬಸವಣ್ಣನಿಗೆ ತಿಳಿತಿತ್ತು. ಅದಕ್ಕೆ ಅವಿರಳ ಜ್ಞಾನಿ, ಮಹಾಜ್ಞಾನಿ, ಕೆಲವು ಬಿರುದಾವಳಿಗಳು ಚನ್ನಬಸವಣ್ಣನಿಗೆ. ಷಟ್ಸ್ಥಲ ಚಕ್ರವರ್ತಿ, 1 2. ಸಮೂಹಕ್ಕೆ, ಅನುಭವ ಮಂಟಪಕ್ಕೆ ಅರ್ಥ ಆಗದೆ ಇರುವಂತಹ ಆ ವಿಚಾರಗಳನ್ನು ಚನ್ನಬಸವಣ್ಣನವರು ಹಿಂಗ ತೆರೆದಿಟ್ಟು ಬಿಡ್ತಿದ್ರು ಜನರಿಗೆ ತಿಳಿಯುವಂಗ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಚನ್ನಬಸವಣ್ಣನ ಬಗ್ಗೆ.
ಗಟ್ಟಿವಾಳಯ್ಯನವರನ್ನ ಅನುಭವ ಮಂಟಪಕ್ಕೆ ಕರ್ಕೊಂಬರ್ಲಿಕ್ಕೆ ಯಾರೋ ಹೋಗ್ತಾರೆ. ಆ ಗಟ್ಟಿವಾಳಯ್ಯನವ್ರನ್ನ ಕರೀಲಿಕ್ಕೆ ಹೋದಾಗ ಅವರಿಗೆ ಅನಾನುಕೂಲತೆ ಇರ್ತದೆ. ಅವ್ರೇನು ಮಾಡ್ತಾರಂತಂದ್ರೆ ಒಂದು ಬಟ್ಟೆ ಒಳಗೆ, ಅರಿವೆ ಒಳಗೆ ಒಂದು ಇಡ್ಲಿ ತುಣುಕನ್ನು